ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಹಬ್ಬಗಳ ಟೈಮಲ್ಲಿ ಮನೇನ ಡೀಪ್ ಕ್ಲೀನ್ ಮಾಡುವಾಗ ಸೋಮವಾರದಿಂದ ಭಾನುವಾರದವರೆಗೂ ಕೂಡ ನಾನು ಯಾವ ರೀತಿ ಕ್ಲೀನಿಂಗ್ ರೂಟೀನ್ಸ್ನ ಫಾಲೋ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ಕ್ಲೀನಿಂಗ್ ವೀಡಿಯೋಸ್ ನೋಡಿದಾಗ ಕೇಳ್ತಾ ಇರ್ತೀರಾ, ಯಾವ ರೀತಿ ಟೈಮ್ನ ಮ್ಯಾನೇಜ್ ಮಾಡ್ತೀರಾ, ಯಾವ ಟೈಮಲ್ಲಿ ನೀವು ಕ್ಲೀನ್ ಮಾಡ್ತೀರಾ, ನಮಗೆ ಶೇರ್ ಮಾಡಿ ವಿತ್ ಟೈಮ್ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಯಾವ್ಯಾವ ದಿನ ಯಾವ್ಯಾವ ರೀತಿ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ಕೊಳ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ಇನ್ ದ ಸೆನ್ಸ್ ನಿಮಗೂ ಕೂಡ ಏನಾದರೂ ಯೂಸ್ಫುಲ್ ಆಗುತ್ತೆ ಬರುವಂಥ ಹಬ್ಬಗಳಿಗೆ ಮನೇನ ಡೀಪ್ ಕ್ಲೀನ್ ಮಾಡೋದಕ್ಕೋಸ್ಕರ ಅನ್ನೋದ್ರಿಂದ. ಸೊ ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಇದು ಸೋಮವಾರದ ದಿನ. ಅವತ್ತಿನ ದಿನ ನಾನು ಪೂಜಾ ರೂಮ್ನ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ. ಪೂಜಾ ರೂಮಲ್ಲಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಈ ಒಂದು ವೀಳ್ಯದೆಲೆ ಕಟ್ಟಿಂಗ್ಸ್ನ ಕಳಿಸ್ಕೊಟ್ಟಿದ್ರು. ಫಸ್ಟ್ಗೆ ಅದನ್ನು ನಾನು ಪಾಟಲ್ಲಿ ನೆಟ್ಬಿಟ್ಟು ಆಮೇಲೆ ಪೂಜಾ ರೂಮ್ನ ಡೀಪ್ ಕ್ಲೀನ್ ಮಾಡೋಣ ಅನ್ನೋದ್ರಿಂದ ಇದನ್ನೆಲ್ಲ ಕೂಡ ತೆಗಿತಾ ಇದ್ದೀನಿ. ಪೂಜಾ ರೂಮ್ನ ಡೀಪ್ ಕ್ಲೀನ್ ಮಾಡಬೇಕಾಗಿತ್ತಲ್ವಾ, ಅದಕ್ಕೋಸ್ಕರ ನಾನು ಅವತ್ತಿನ ದಿನ ಬೆಳಗಿನ ಜಾವ ಪೂಜಾ ರೂಮಲ್ಲಿ ದೀಪನ ಹಚ್ಚಿದಿರ ಈ ರೀತಿ ನಾನು ವೀಳ್ಯದೆಲೆನ ಯಾವ ಪಾಟಲ್ಲಿ ನೆಟ್ಟಿದ್ದೆ ಅಲ್ಲಿ ಈ ರೀತಿ ದೀಪ ಅನ್ನೋದು ಹಚ್ಚಿದ್ದೀನಿ. ಪೂಜಾ ರೂಮ್ ಡೀಪ್ ಕ್ಲೀನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪೂಜಾ ವಸ್ತುಗಳೆಲ್ಲ ಏನೇನಿರುತ್ತೆ ಆ ಒಂದು ಪೂಜಾ ಸಾಮಗ್ರಿಗಳನ್ನೆಲ್ಲ ಕೂಡ ಈ ರೀತಿ ತೆಗೆದ್ಬಿಟ್ಟು ಕಿಚನಲ್ಲಿ ಒಂದು ಕಡೆ ನೀಟಾಗಿ ಇಟ್ಕೊಳ್ತಾ ಇದ್ದೀನಿ. ಈ ಪೂಜಾ ಪಾತ್ರೆಗಳನ್ನೆಲ್ಲ ಯಾವ ರೀತಿ ವಾಶ್ ಮಾಡೋದು ಅಂತ ಈಗಾಗಲೇ ನಾನು ಕೆಲವೊಂದು ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ತುಂಬಾ ಇಂಟ್ರೆಸ್ಟ್ ತೋರಿಸಿದ್ದೀರಾ. ನೀವು ಯಾರಾದರೂ ಚೆಕ್ ಮಾಡಿಲ್ಲ ಅನ್ನೋದಾದರೆ ಒಂದು ಸರಿ ಪೂಜಾ ರೂಮ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಪೂಜಾ ಮಂದಿರವನ್ನು ಡೀಪ್ ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಲಿಕ್ವಿಡ್ ಅದರ ಜೊತೆಗೆ ಮೈಕ್ರೋಫೈಬರ್ ಕ್ಲಾತ್ನ ತೊಗೊಂಡಿದ್ದೀನಿ. ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡಿದ್ರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಈ ಒಂದು ಲಿಕ್ವಿಡ್ ಹೋಮ್ ಮೇಡ್ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು 6 ರಿಂದ 7 ಸೋಪ್ ನೆಟ್ನ ತೊಗೊಂಡಿದ್ದೀನಿ. ಇದನ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ಬೀಜನ ಸಪ್ರೇಟ್ ಮಾಡಿ ಉಳಿದಿರೋವಂಥದ್ದನ್ನು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೆ. ನಿಮ್ಗೇನಾದ್ರು ನೆನೆಸೋಕ್ಕೆ ಟೈಮ್ ಇಲ್ಲ ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಬಿಟ್ಟು ಅದರಲ್ಲಿ ಸೋಪ್ ನೆಟ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಈಗೆಲ್ಲನೂ ಶಾಂಪೂಸ್ ಎಲ್ಲ ಏನು ಯೂಸ್ ಮಾಡ್ತಾ ಇದ್ದೀವಿ, ಬಟ್ ನಮ್ಮ ಹಿರಿಯರು ಶಾಂಪೂ ಬದಲಾಗಿ ಈ ಒಂದು ಸೋಪ್ ನೆಟ್ನ ಯೂಸ್ ಮಾಡ್ತಾ ಇದ್ರು. ಇದು ಒಂದು ಒಳ್ಳೆ ಕ್ಲೀನಿಂಗ್ ಏಜೆಂಟ್ ಆಗಿ ಕೂಡ ವರ್ಕ್ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ, ಒಂದು ಅರ್ಧ ಭಾಗ ಅಷ್ಟು ಆಗಬೇಕು ನೀರು. ಅಂದರೆ ನಾವು ನೀರು ಕುದಿಸೋಕೆ ಏನು ಇಟ್ಟಿದ್ದೀವಿ ಅದರ ಕ್ವಾಂಟಿಟಿ ಅರ್ಧದಷ್ಟು ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಬೇಕಾಗುತ್ತೆ. ಈಗ ಇದರಲ್ಲಿ ನಾನು ಸ್ವಲ್ಪ ವೆನಿಗರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ವೆನಿಗರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಭಾಗದಷ್ಟು ಲಿಕ್ವಿಡ್ನ ನಾನು ನಾರ್ಮಲಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಇನ್ನು ಉಳಿದಿರೋಂಥ ಅರ್ಧ ಭಾಗನ ನಾನು ಫ್ಲೋರ್ ಕ್ಲೀನರ್ ಆಗಿ ಯೂಸ್ ಮಾಡ್ತೀನಿ. ಇಲ್ಲಿ ನೋಡ್ತಿದ್ದೀರಲ್ವಾ, ಸ್ಪ್ರೇ ಬಾಟಲಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಉಳಿದಿರೋಂಥ ಅರ್ಧ ಭಾಗದಲ್ಲಿ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮಿಕ್ಸ್ ಮಾಡಿದ ಆದಮೇಲೆ ಈ ರೀತಿ ಬಾಟಲಲ್ಲಿ ಸ್ಟೋರ್ ಮಾಡಿಕೊಂಡು ಫ್ಲೋರೆಲ್ಲನೂ ಕ್ಲೀನ್ ಮಾಡಬೇಕಾದ್ರೆ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಯೂಶ್ವಲಿ ನೀವು ಮಾರ್ಕೆಟಲ್ಲೆಲ್ಲ ಲೈಸಾಲ್ ಥರದ್ದೆಲ್ಲ ಏನು ತರ್ತೀರ ಡೆಟಾಲ್ಸ್ ಎಲ್ಲನೂ, ಅದ್ರ ಬದಲಾಗಿ ಇದನ್ನು ನೀವು ನೆಲ ಒರೆಸುವಂಥ ನೀರೆಲ್ಲ ಹಾಕ್ಬಿಟ್ಟು ನೆಲನ ಒರೆಸ್ಕೊಳ್ಬೋದು. ತುಂಬ ನೀಟಾಗೂ ಕ್ಲೀನ್ ಆಗುತ್ತೆ, ಶೈನಿಯಾಗಿ ಕೂಡ ಇರುತ್ತೆ. ಫಸ್ಟ್ ನಾನು ಕಿಚನ್ ಕ್ಲೀನಿಂಗ್ಗೆ ಏನು ಲಿಕ್ವಿಡ್ ತೋರಿಸ್ದೆ ಅದೇ ಲಿಕ್ವಿಡ್ನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ನಾನು ತೋರಿಸಿರುವಂಥ 2 ಲಿಕ್ವಿಡ್ಸಲ್ಲಿ ನೀವು ಯಾವ್ದು ಬೇಕಾದರೂ ಪೂಜಾ ರೂಮ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಪೂಜಾ ರೂಮ್ಗೆ ಸಂಬಂಧಪಟ್ಟಿರುವಂಥ ಡೀಪ್ ಕ್ಲೀನ್ ವಿಡಿಯೋನ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಅದಕ್ಕೋಸ್ಕರ ಇಲ್ಲಿ ನಾನು ಡೀಟೇಲ್ ಆಗಿ ಶೇರ್ ಮಾಡ್ತಾ ಇಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಟಾಪ್ ಟು ಬಾಟಮ್ ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಆಗಿದೆ. ಜಸ್ಟ್ ಡೋರ್ಸ್ ಮಾತ್ರನೇ ಕ್ಲೀನ್ ಮಾಡಬೇಕಾಗಿದೆ. ಈ ಒಂದು ಎಡ್ಜಸ್ ಅಲ್ಲಿರ್ಬೋದು, ಆಮೇಲೆ ಈ ಡಿಸೈನ್ಸ್ ಎಲ್ಲ ಏನಿದೆ, ಈ ಡಿಸೈನ್ಸ್ ಮಧ್ಯದಲ್ಲಿ ಸಣ್ಣ ಸಣ್ಣ ಧೂಳೆಲ್ಲ ಕೂತ್ಕೊಂಡಿರುತ್ತೆ. ಅದೆಲ್ಲದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಈ ರೀತಿ ಲಿಕ್ವಿಡ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಗ್ರಾನೈಟ್ ಇರ್ಬೋದು ಅಥವಾ ಮಾರ್ಬಲ್ಸ್ ಹಾಕ್ಸಿರುವಂಥ ಪೂಜಾ ರೂಮ್ಸ್ಗೂ ಕೂಡ ನೀವು ಇದೇ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಯೂಶ್ವಲಿ ಪೂಜಾ ರೂಮ್ ಡೋರ್ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಡಿಸೈನ್ಸ್ ಇದ್ದೇ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಶಂಕು, ಚಕ್ರ, ಈ ರೀತಿ ಫ್ಲವರ್ ಡಿಸೈನ್ಸ್ ಎಲ್ಲನೂ ಇದ್ದಾಗ ಸಣ್ಣ ಸಣ್ಣ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಕೂತ್ಕೊಂಡಿರುತ್ತೆ. ಅದನ್ನು ಬಟ್ಟೆ ತೊಗೊಂಡು ಒರೆಸಿದ್ರೆ ಹೋಗಲ್ಲ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಬಟ್ ಇದನ್ನು ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ಈಗ ತೋರಿಸ್ತೀನಿ. ಫಸ್ಟು ನಾವು ಮಾಡ್ಕೊಂಡಿರೋಂಥ ಲಿಕ್ವಿಡ್ ಏನಿದೆ ಅದನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸೋಪ್ ನಟ್ನ ಯೂಸ್ ಮಾಡಿರೋದ್ರಿಂದ ಯಾವುದೇ ಪ್ರಾಬ್ಲಮ್ ಕೂಡ ಆಗದಿರ ಇರುತ್ತೆ. ನೀವು ಕೆಮಿಕಲ್ ಬೇಸ್ಡ್ ಲಿಕ್ವಿಡ್ಸ್ನ ಯೂಸ್ ಮಾಡೋದಾದರೆ ಅದಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈಗ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಬ್ರಷ್ನ ನಾನು ಮೈಕ್ರೋಫೈಬರ್ ಕ್ಲಾತ್ಗೆ ಈ ರೀತಿ ಕವರ್ ಮಾಡಿಕೊಂಡು
ಸೊ ಆ ಒಂದು ಕ್ಲಾತಿಂದನೇ ಈ ರೀತಿ ವೈಪ್ ಮಾಡ್ತಾ ಇದ್ದೀನಿ. ಒಳಗಡೆ ಬ್ರಷ್ ಇರೋದ್ರಿಂದ ಸಣ್ಣ ಸಣ್ಣ ಎಡ್ಜಸ್ಸಲ್ಲಿರುವಂಥ ಕೊಳೆ ಎಲ್ಲ ಕೂಡ ಈಸಿಯಾಗಿ ಬಂದ್ಬಿಡುತ್ತೆ. ನೋಡ್ತಿದ್ದೀರಲ್ವ, ಈ ರೀತಿಯಾಗಿ ಶೈನಿಯಾಗೂ ಇರುತ್ತೆ. ಸಣ್ಣ ಸಣ್ಣ ಎಡ್ಜಸ್ಸಲ್ಲಿ ಡಿಸೈನ್ಸಲ್ಲಿರುವಂಥ ಡಸ್ಟ್ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಪೂಜಾ ರೂಮ್ನ ಡೀಪ್ ಕ್ಲೀನ್ ಮಾಡಿದಾದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಯಾವ್ಯಾವ ಪೂಜಾ ವಸ್ತುಗಳನ್ನ ಕ್ಲೀನ್ ಮಾಡಬೇಕೋ ಅದೆಲ್ಲದನ್ನು ಕೂಡ ಈ ರೀತಿ ನಾನು ಕೌಂಟರ್ ಮೇಲೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬ್ರಾಸ್ ಇರ್ಬೋದು, ಸಿಲ್ವರ್ ಇರ್ಬೋದು, ಹಿತ್ತಾಳೆ, ತಾಮ್ರ, ಕಂಚು ಎಲ್ಲ ಕೂಡ ಇದೆ. ಸೊ ಬೆಳ್ಳಿ ವಸ್ತುಗಳನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಸಬೀನಾನ ಯೂಸ್ ಮಾಡಿದ್ದೀನಿ. ಉಳಿದಿರೋಂಥದ್ದನ್ನೆಲ್ಲ ಕೂಡ ಕ್ಲೀನ್ ಮಾಡೋದಕ್ಕೋಸ್ಕರ ಹುಣಸೆ ಹಣ್ಣನ್ನು ಅಪ್ಲೈ ಮಾಡಿದ್ದೀನಿ. ಫಸ್ಟಿಗೆ ಹುಣಸೆ ಹಣ್ಣಿನ ಪೇಸ್ಟನ್ನು ಅಪ್ಲೈ ಮಾಡಿಬಿಟ್ಟು ಆಮೇಲೆ ಸಬೀನಾ ಪೌಡರಿಂದ ಈ ರೀತಿ ರಬ್ ಮಾಡಿ ಕ್ಲೀನ್ ಮಾಡೋದಾದರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಯಾವುದೇ ಮೆಥಡಲ್ಲಿ ಕ್ಲೀನ್ ಮಾಡಿದ್ರೂ ಕೂಡ ಒಂದು ಬಟ್ಟೆಯಿಂದ ಒರೆಸೋದ್ರಿಂದ ವಾಟರ್ ಮಾರ್ಕ್ಸ್ ಎಲ್ಲ ಕೂಡ ಬೀಳ್ದಿರ ಇರುತ್ತೆ. ನಮ್ಮ ಚಾನಲ್ ಸ್ಟಾರ್ಟಿಂಗ್ ಕ್ಲಿಕ್ ಆಗಿದ್ದೆ ಈ ಪೂಜಾ ಸಾಮಗ್ರಿಗಳನ್ನ ಕ್ಲೀನ್ ಮಾಡುವಂಥ ವಿಡಿಯೋದಿಂದನೇ. ಸೊ ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ. ಅದಾದಮೇಲೆ ನಾನು ತುಂಬ ಡಿಫ್ರೆಂಟ್ ವೇಸ್ ಕೂಡ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಮಂಗಳವಾರ ನಾನು ಎಲ್ಲ ಕ್ಲೋಸೆಟ್ಸ್ನ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ. ಕಬೋರ್ಡ್ಸ್ ಎಲ್ಲೆಲ್ಲಿರುತ್ತೋ ಅದೆಲ್ಲದನ್ನ ಕೂಡ ಒಂದ್ಸರಿ ಓಪನ್ ಮಾಡಿ ನೀಟಾಗಿ ಡಸ್ಟಿಂಗ್ ಮಾಡಿಬಿಟ್ಟು ಆಮೇಲೆ ಪ್ರಕಾರ ಬಟ್ಟೆಗಳನ್ನೆಲ್ಲ ಕೂಡ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೆ. ಇನ್ನು ನಾನು ಯಾವ್ಯಾವ ರೂಮಲ್ಲಿ ಕಬೋರ್ಡ್ಸ್ನ ಯಾವ್ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅನ್ನೋ ವೀಡಿಯೋಸ್ ಕೂಡ ಕೆಲವೊಂದನ್ನು ನಾನು ಶೇರ್ ಮಾಡಿದ್ದೀನಿ. ವಾರ್ಡ್ರೋಬ್ ಆರ್ಗನೈಸೇಷನ್ ಅನ್ನೋ ಒಂದು ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಫಸ್ಟಿಗೆ ನಾನು ಡಸ್ಟರ್ ಸಹಾಯದಿಂದ ನೀಟಾಗಿ ಡಸ್ಟಿಂಗ್ ಮಾಡಿಕೊಂಡು ಆಮೇಲೆ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಒಂದು ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ಇಲ್ಲಿ ನಾನು ತೋರಿಸಿರುವಂಥ ಲಿಕ್ವಿಡ್ ಬಂದು ಫ್ಲೋರ್ ಕ್ಲೀನಿಂಗ್ಗೆ ಯೂಸ್ ಮಾಡೋಕ್ಕೆ ನಾನು ಒಂದು ಲಿಕ್ವಿಡ್ನ ತೋರಿಸಿದ್ದೆ ಅಲ್ವಾ. ಸೊ ಅದೇ ಲಿಕ್ವಿಡ್ನ ಸ್ಪ್ರೇ ಮಾಡಿದ್ದೀನಿ. ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡಿರೋದ್ರಿಂದ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಕೂಡ ಬರುತ್ತೆ. ಸೊ ಬಟ್ಟೆಗಳಲ್ಲಿ ಅಥವಾ ಕಬೋರ್ಡ್ಸಲ್ಲಿ ಸಣ್ಣ ಸಣ್ಣ ಹುಳಗಳೆಲ್ಲ ಏನು ಬರುತ್ತೆ ಅದು ಕೂಡ ಅವಾಯ್ಡ್ ಆಗುತ್ತೆ. ಒನ್ ಬೈ ಒನ್ ಎಲ್ಲದನ್ನ ಕೂಡ ಈ ರೀತಿ ಜೋಡಿಸ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಈಗಾಗಲೇ ಕೆಲವೊಂದು ವೀಡಿಯೋಸಲ್ಲಿ ನಾನು ಇದ್ರ ಬಗ್ಗೆ ಡೀಟೇಲಾಗಿ ಶೇರ್ ಮಾಡಿರೋದ್ರಿಂದ ಇಲ್ಲಿ ಜಸ್ಟ್ ಶಾರ್ಟಾಗಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಕಬೋರ್ಡ್ಸ್ನ ಆರ್ಗನೈಸ್ ಮಾಡೋದಕ್ಕೋಸ್ಕರ ನಾನು ಕೆಲವೊಂದು ಆರ್ಗನೈಸರ್ಸ್ನ ಬೈ ಮಾಡಿದ್ದೆ. ಸೊ ಅದರಿಂದ ನನಗೆ ಈ ಒಂದು ಕಬೋರ್ಡ್ಸ್ನ ಜೋಡಿಸ್ಬೇಕಾದ್ರೆ ತುಂಬಾ ಹೆಲ್ಪ್ಫುಲ್ ಆಯಿತು. ಜಸ್ಟ್ ಈಗ ಬೈ ಮಾಡಿರೋ ಅಂಥ ಆರ್ಗನೈಸರ್ಸ್ ಮಾತ್ರ ಅಲ್ಲ ಇದು. ನಾನು ಆಲ್ಮೋಸ್ಟ್ ಒಂದು 5 ಇಯರ್ಸ್ ಬ್ಯಾಕಿಂದ ಯೂಸ್ ಮಾಡ್ತಾ ಇರೋವಂಥ ಆರ್ಗನೈಸರ್ಸು. ಸೊ ಈ ರೀತಿ ನಾನು ಕುರ್ತೀಸ್ ಇರ್ಬೋದು ಅಥವಾ ಡ್ರೆಸ್ಸಸ್ ಇರ್ಬೋದು ಎಲ್ಲದನ್ನ ಕೂಡ ಆರ್ಗನೈಸ್ ಮಾಡ್ಕೊಳ್ತೀನಿ. ಇನ್ನು ಶೆಲ್ಫ್ಸ್ ಕೂಡ ಇರೋದ್ರಿಂದ ನಾರ್ಮಲ್ ಆಗಿ ನೈಟ್ ವೇರ್ ಎಲ್ಲ ಏನು ಬರುತ್ತೆ ಅದೆಲ್ಲದನ್ನ ಕೂಡ ಆರ್ಗನೈಸ್ ಮಾಡ್ಕೊಳ್ಬೋದು. ಸೊ ಒಟ್ಟಾರೆ ಕಬೋರ್ಡ್ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿದಾದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದೇ ಥರನೇ ನಾನು ಇನ್ನೊಂದು ಕಬೋರ್ಡ್ನ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿದಿದ್ದಾದಮೇಲೆ ಈ ರೀತಿ ಆರ್ಗನೈಸರ್ ಸಹಾಯದಿಂದ ಶರ್ಟ್ಸ್ ಇರ್ಬೋದು, ಪ್ಯಾಂಟ್ಸ್ ಇರ್ಬೋದು, ಮತ್ತು ಮನೇಲಿ ಹಾಕ್ಕೊಳ್ಳೋವಂಥ ಕೆಲವೊಂದು ಬಟ್ಟೆಗಳೆಲ್ಲ ಏನಿರುತ್ತೆ ಅದನ್ನು ಈ ರೀತಿಯಾಗಿ ಶೆಲ್ಫ್ಸಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಪ್ಯಾಂಟ್ಸು, ನೈಟ್ ವೇರ್ ಎಲ್ಲ ಕೂಡ ನಾನು ಈ ರೀತಿ ಬಾಸ್ಕೆಟ್ಸಲ್ಲಿ ಜೋಡಿಸ್ಕೊಂಡಿದ್ದೀನಿ. ಐರನ್ ಬಟ್ಟೆಗಳನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ಒಂದು ದೊಡ್ಡ ಬಾಸ್ಕೆಟ್ನ ಈ ರೀತಿ ಕೆಳಗಡೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ವೆಡ್ನೆಸ್ಡೇ ಬುಧವಾರದ ದಿನ ನಾನು ಕಿಚನ್ನ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ. ಲಾಫ್ಟಲ್ಲಿರುವಂಥದ್ದೆಲ್ಲ ಕೂಡ ತೆಗೆದು ನೀಟಾಗಿ ವಾಶ್ ಮಾಡಿಬಿಟ್ಟು ಆ ಒಂದು ಏರಿಯಾಸ್ ಎಲ್ಲ ಕೂಡ ನೀಟಾಗಿ ಒರೆಸಿ ಆಮೇಲೆ ಜೋಡಿಸ್ಕೊಂಡಿದ್ದೆ. ಇದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ ವಿಡಿಯೋನ ಈಗಾಗಲೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೀವು ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಒಂದ್ಸರಿ ಚೆಕ್ ಮಾಡಿ. ನಾನು ಕಿಚನಲ್ಲಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ, ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ತೀನಿ, ಯಾವ್ಯಾವ ವಸ್ತುಗಳನ್ನ ಎಲ್ಲೆಲ್ಲಿ ಜೋಡಿಸ್ಕೊಳ್ತೀನಿ ಅನ್ನೋ ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ಆ ವಿಡಿಯೋದಲ್ಲಿ ಸಿಗುತ್ತೆ. ಥರ್ಸ್ಡೇ ಗುರುವಾರದ ದಿನವೂ ಕೂಡ ನಾನು ಕಿಚನ್ನೇ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ. ಒಂದೇ ದಿನ ಮಾಡೋದಾದರೆ ಹೆಕ್ಟಿಕ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ ಅನ್ನೋದ್ರಿಂದ 2 ಪಾರ್ಟಾಗಿ ಡಿವೈಡ್ ಮಾಡಿಕೊಂಡು ನಾನು ಬುಧವಾರ ಗುರುವಾರ 2 ದಿನವೂ ಕೂಡ ಕಿಚನ್ನ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ. ಈಗ ಏನು ತೋರಿಸ್ತಾ ಇದ್ದೀನಿ ಈ ಪಿಕ್ಚರ್ಸ್ ಎಲ್ಲ ಕೂಡ ನಿಮಗೆ ಡೀಟೇಲ್ ಆಗಿರೋಂಥ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ಲಾಸ್ಟ್ ವಿಡಿಯೋನ ನೀವು ಚೆಕ್ ಮಾಡಿ. ನೆಕ್ಸ್ಟು ಫ್ರೈಡೇ ದಿನ ಶುಕ್ರವಾರದ ದಿನ ನಾನು ವಿಂಡೋಸ್ನೆಲ್ಲ ಕೂಡ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ. ಡಸ್ಟಿಂಗ್ ಎಲ್ಲನೂ ಮಾಡಿಕೊಂಡು ಆಮೇಲೆ ನೀಟಾಗಿ ಒರೆಸೋವಂಥದ್ದು ಎಲ್ಲ ಕೂಡ ಮಾಡ್ಕೊಂಡಿದ್ದೆ.
ಇದಕ್ಕೆ ಸಂಬಂಧಪಟ್ಟಿರೋಂಥ ವೀಡಿಯೋನ ಕೂಡ ನಾನು ಈಗಾಗಲೇ ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಸೊ ಈಗ ನಾನು ಬಕೆಟಲ್ಲಿ ನೀರನ್ನ ತೊಗೊಂಡು ಅದರಲ್ಲಿ ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಬಟ್ಟೆನ ನೀಟಾಗಿ ನೀರಲ್ಲಿ ಡಿಪ್ ಮಾಡಿಕೊಂಡು ನೀಟಾಗಿ ಸ್ಕ್ವೀಸ್ ಔಟ್ ಮಾಡಿ ಆಮೇಲೆ ಈ ರೀತಿ ರಾಡ್ಸ್ ಎಲ್ಲ ಕೂಡ ಒರೆಸಿ ಮೆಶ್ ಎಲ್ಲ ಏನಿರುತ್ತೆ ಆ ನೆಟ್ಟೆಲ್ಲ ಕೂಡ ನೀಟಾಗಿ ಒರೆಸಿದ್ದಾದಮೇಲೆ ಬ್ಯಾಕ್ ಸೈಡ್ ಎಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಡ್ರೈ ಆಗಲಿ ಅನ್ನೋದ್ರಿಂದ ವಿಂಡೋನ ಓಪನ್ ಮಾಡಿ ವಿಂಡೋ ಹತ್ರ ಇಡುವಂಥ ಇಂಡೋರ್ ಪ್ಲಾಂಟ್ಸ್ನೆಲ್ಲ ಕೂಡ ನೀಟಾಗಿ ಒರೆಸ್ಕೊಂಡು ಜೋಡಿಸ್ಕೊಳ್ತಾ ಇದ್ದೀನಿ. ಇದೇ ಥರನೇ ಒಂದು ರೂಮ್ ಆದಮೇಲೆ ಮತ್ತೊಂದು ರೂಮ್ನ ಕಿಟಕಿಗಳನ್ನೆಲ್ಲ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಆದಷ್ಟು ಸ್ಕಿಪ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲ ಅನ್ನೋದಾದರೆ ಒಂದು ವಾರದ ಡೀಪ್ ಕ್ಲೀನಿಂಗ್ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಹಾಕೋದಾದರೆ ಆಲ್ಮೋಸ್ಟ್ 2 hours ಏನೋ ಟೈಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನಾನು ಸ್ಕಿಪ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ಯಾಟರ್ಡೆ, ಶನಿವಾರ ಅಂದ್ರೇ ವೀಕೆಂಡ್ ಅಲ್ವಾ. ಸೊ ವೀಕೆಂಡ್ ಅಂದರೆ ಮಕ್ಕಳೆಲ್ಲರೂ ಮನೆಯಲ್ಲೇ ಇರ್ತಾರೆ. ಅವತ್ತಿನ ದಿನ ನಾನು ಫ್ಯಾನ್ಸ್ ಇರ್ಬೋದು, ಸ್ವಿಚ್ ಬೋರ್ಡ್ಸ್ ಇರ್ಬೋದು, ಬೆಡ್ ಬಾಕ್ಸ್ ಈ ರೀತಿದೆಲ್ಲ ಕೂಡ ಸೆಲೆಕ್ಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೆ. ನಾನು ಮೊದಲೇ ನೋಟ್ ಡೌನ್ ಮಾಡ್ಕೊಂಡಿದ್ದೆ ಯಾವತ್ತಿನ ದಿನ ಯಾವ್ಯಾವ್ದು ಕ್ಲೀನ್ ಮಾಡಬೇಕು ಅಂತ. ರೀಸೆಂಟಾಗಿ ಯಾವ್ಯಾವುದೆಲ್ಲ ಡೀಪ್ ಕ್ಲೀನ್ ಮಾಡಿರ್ತೀನಿ ಅದನ್ನು ಬಿಟ್ಟು ಉಳಿದಿರೋವಂಥದ್ದನ್ನೆಲ್ಲನೂ ಕೂಡ ಒಂದು ಕಡೆ ಬರ್ಕೊಂಡು ಅದ್ರ ಪ್ರಕಾರ ನಾನು ಪ್ಲಾನಿಂಗ್ ಅನ್ನೋದು ಮಾಡಿಕೊಂಡು ಈ ರೀತಿ ಮನೇನ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. 2ರಿಂದ ಒಂದು 5-6 ಫ್ಯಾನ್ಸ್ ಏನೋ ಇದೆ. ಎಲ್ಲದನ್ನ ಕೂಡ ಇದೇ ಥರನೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬೆಡ್ ಬಾಕ್ಸ್ ಕೂಡ ಅಷ್ಟೇ. ಸೊ ಬೆಡ್ ಕೆಳಗಡೆ ಈ ರೀತಿ ಸ್ಟೋರೇಜ್ಗೋಸ್ಕರ ಏನು ಕೊಟ್ಟಿರ್ತಾರೆ ಬಾಕ್ಸು, ಅದನ್ನು ಸೈಡ್ಗೆ ಎಳೆದ್ಬಿಟ್ಟು ಅದ್ರ ಕೆಳಗಡೆ ಎಲ್ಲ ಕೂಡ ನೀಟಾಗಿ ಕಸನ ಗುಡಿಸ್ಕೊಂಡು ಆಮೇಲೆ ಫ್ಲೋರ್ ಎಲ್ಲ ಕೂಡ ಇದೇ ಥರನೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸ್ವಿಚ್ ಬೋರ್ಡ್ಸ್ನ ಕೂಡ ನೀಟಾಗಿ ಕ್ಲೀನ್ ಮಾಡೋದಕ್ಕೋಸ್ಕರ ಈಸಿ ವೇನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟು ಟಿಪ್ಸ್ ಅನ್ನೋ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಒಂದ್ಸರಿ ಚೆಕ್ ಮಾಡಿ. ನೆಕ್ಸ್ಟ್ ಸಂಡೇ, ಭಾನುವಾರ ದಿನ ಒಂದು 2ರಿಂದ 3 ರೀತಿಯಾಗಿರೋಂಥ ಡೀಪ್ ಕ್ಲೀನ್ಸ್ ಅಟ್ ಎ ಟೈಮ್. ಅವತ್ತಿನ ದಿನ ಸ್ವಲ್ಪ ಫ್ರೀ ಅನ್ನೋದು ಜಾಸ್ತಿ ಇರುತ್ತೆ, ಹರಿಬರಿ ಕೂಡ ಇರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಫಸ್ಟಿಗೆ ನಾನು ಯಾವಾಗಲೂ ಮಾಡ್ದಂಗೆ ಟೆರೆಸ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಈ ರೀತಿ ಏನಾದರೂ ಡೀಪ್ ಕ್ಲೀನ್ಸ್ ಏನಾದರೂ ಇದ್ದರೆ ಆದಷ್ಟು ಬೆಳಗಿನ ಜಾವನೇ ಮಾಡ್ಕೊಳ್ಬೇಕಾಗುತ್ತೆ. ಟೆರೆಸ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಕೆಲವೊಂದು ಸ್ಟ್ರಾಬೆರೀಸ್ ಎಲ್ಲ ರೆಡಿಯಾಗಿತ್ತು ಹಾರ್ವೆಸ್ಟ್ ಮಾಡೋದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟೆರೆಸ್ ಕ್ಲೀನ್ ಮಾಡಿದಾದಮೇಲೆ ಬಾಲ್ಕನಿಯಲ್ಲೂ ಕೂಡ ನಾನು ಇದೇ ಥರನೇ ನೀರೆಲ್ಲನೂ ಹಾಕಿಬಿಟ್ಟು ಈ ರೈಲಿಂಗ್ಸ್ ಮೇಲೆಲ್ಲ ಧೂಳೆಲ್ಲ ಏನಿರುತ್ತೆ ಅದೆಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಜಸ್ಟ್ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರನೇ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮನೆಯ ಎಂಟ್ರಿವೇಯಲ್ಲಿ ಜಾಸ್ತಿ ಗಿಡಗಳನ್ನ ಇಟ್ಕೊಂಡಿರೋದ್ರಿಂದ ಧೂಳೆಲ್ಲ ಕೂಡ ಗಿಡಗಳ ಮೇಲೆ ಬಿದ್ದಿರುತ್ತೆ. ಅದಕ್ಕೋಸ್ಕರ ವೀಕ್ಲಿ ಒನ್ಸ್ ನಾನು ಪೈಪಿಂದ ಗಿಡಗಳಿಗೆಲ್ಲ ಕೂಡ ಸ್ನಾನ ಮಾಡಿಸಿ ನೀರನ್ನ ಈ ರೀತಿ ಸ್ಕ್ವೀಸ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕರ್ಟನ್ಸ್ ಕ್ಲೀನಿಂಗು. ಕರ್ಟನ್ಸ್ ಜಾಸ್ತಿನೇ ಇರುತ್ತೆ. ವಾಷಿಂಗ್ ಮಿಷಿನ್ಗೆ ಹಾಕೋದಾದರೆ ಒಂದು 5-6 ಲೋಡ್ ಏನೋ ಹಾಕಬೇಕಾಗತ್ತೆ. ವಾಷಿಂಗ್ ಮಿಷಿನ್ಗೆ ಹಾಕುವಾಗ ನಾನು ಈ ರಿಂಗ್ಸ್ ಎಲ್ಲ ಕೂಡ ಓಪನ್ ಮಾಡಿದ್ರೆ ಜಸ್ಟ್ ಈ ರೀತಿ ಒಂದು 2 ಕಾಟನ್ ಥ್ರೆಡ್ನ ತೊಗೊಳ್ತೀನಿ. ನಾಡ ಹಾಕ್ತೀವಲ್ವ ಅದೇ ದಾರನ ತೊಗೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಹಾಕಿಬಿಟ್ಟು ಮಿಷಿನ್ಗೆ ಹಾಕ್ತೀನಿ. ಈ ರೀತಿ ಹಾಕೋದ್ರಿಂದ ರಿಂಗ್ಸ್ ಎಲ್ಲನೂ ತೆಗಿಯೋ ಅವಶ್ಯಕತೆ ಇರಲ್ಲ, ಡ್ಯಾಮೇಜ್ ಕೂಡ ಆಗಲ್ಲ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ವಾಶ್ ಆದಮೇಲೆ ತೋರಿಸ್ತಾ ಇದ್ದೀನಿ, ಯಾವುದೇ ರೀತಿ ಡ್ಯಾಮೇಜ್ ಕೂಡ ಆಗಿಲ್ಲ. ಇದೆಲ್ಲದನ್ನ ಕೂಡ ನೀಟಾಗಿ ಒಣಗಾಕಿ ಡ್ರೈ ಆದಮೇಲೆ ಈ ರೀತಿ ತೊಗೊಂಡು ಬಂದು ಇಟ್ಟಿದ್ದೀನಿ. ಎಲ್ಲದನ್ನ ಕ್ಲಮ್ಸಿಯಾಗಿ ಹಾಕ್ದಿರ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿ ಹಾಕಿದ್ದೀನಿ. ಈ ರೀತಿ ಹಾಕೋದ್ರಿಂದ ಮತ್ತೆ ಐರನ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ. ಈ ಕಟನ್ಸ್ ಎಲ್ಲ ಕೂಡ ಫಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಮಕ್ಕಳ ಹೆಲ್ಪ್ ಕೂಡ ತೊಗೊಂಡು ಈ ರೀತಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರಿಗೂ ಕೂಡ ಎಕ್ಸೈಟ್ಮೆಂಟ್ ಇರುತ್ತೆ, ಒಂದು ಒಳ್ಳೆ ಆ್ಯಕ್ಟಿವಿಟಿಯಾಗೂ ಕೂಡ ಕನ್ವರ್ಟ್ ಮಾಡ್ಕೊಳ್ಬೋದು. ವಾಶ್ರೂಮ್ಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ಒಂದು ಕ್ಲೀನಿಂಗ್ ಸರ್ವಿಸ್ನ ಹೈಯರ್ ಮಾಡ್ಕೊಂಡಿದ್ದೆ. ಅವರು ಬಂದು ವಾಶ್ರೂಮ್ನ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ವಿಂಡೋಸ್ ಬ್ಯಾಕ್ ಸೈಡ್ ಎಲ್ಲ ಕೂಡ ಕೈಯೆಲ್ಲ ಕೂಡ ಅಂದರೆ ಬ್ಯಾಕ್ ಸೈಡ್ ಎಲ್ಲ ಕೂಡ ಕ್ಲೀನ್ ಮಾಡೋಕ್ಕಾಗಲ್ಲ ಅಲ್ವಾ, ಅಂಥ ವಿಂಡೋಸ್ನ ಕೂಡ ಕ್ಲೀನ್ ಮಾಡಿಸ್ಕೊಂಡಿದ್ದಾದಮೇಲೆ ಈಗ ಫೈನಲಿ ವಾಶ್ರೂಮ್ಸ್ನ ಕ್ಲೀನ್ ಮಾಡ್ತಿದ್ದಾರೆ. ಕ್ಲೀನಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಾಶ್ರೂಮ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ಕ್ಲೀನಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ಇದೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನು ಡಿಫ್ರೆನ್ಸ್ ಇದೆ, ಯಾವ ರೀತಿ ಈ ಒಂದು ಕ್ಲೀನಿಂಗ್ ಸರ್ವಿಸ್ ವರ್ಕ್ ಆಗುತ್ತೆ ಅನ್ನೋದು ಕೂಡ ಶೇರ್ ಮಾಡ್ತೀನಿ.
ಕ್ಲೀನಿಂಗ್ ಎಲ್ಲ ಮುಗ್ದಾದ್ಮೇಲೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಫ್ಲೋರ್ ತುಂಬಾ ನೀಟಾಗಿ ಕ್ಲೀನ್ ಆಗಿದೆ. ಬಟ್ ಅವರು ಯೂಸ್ ಮಾಡುವಂಥ ಕೆಮಿಕಲ್ ಬೇಸ್ಡ್ ಲಿಕ್ವಿಡ್ಸಿಂದ ಬಕೆಟ್ಸ್ ಇರ್ಬೋದು, ವಾಲ್ಸ್ ಎಲ್ಲ ಕೂಡ ಸ್ವಲ್ಪ ಈ ರೀತಿ ಸ್ಟ್ರೈನ್ಸ್ ಅನ್ನೋದು ಆಗುತ್ತೆ. ಇನ್ನು ವಾಲ್ಸಲ್ಲಿರುವಂಥ ಮಾರ್ಕ್ಸು ಕೂಡ ಅಷ್ಟೊಂದು ನೀಟಾಗಿ ಕ್ಲೀನ್ ಆಗಿಲ್ಲ. ತುಂಬ ಹಾರ್ಡ್ ವಾಟರ್ ಸ್ಟ್ರೈನ್ಸ್ ಇದ್ದಿದ್ದರಿಂದ ನೀಟಾಗಿ ಕ್ಲೀನ್ ಆಗಿಲ್ಲ ಅಂತ ಅವ್ರು ಹೇಳಿದ್ದು. ಇದು ಇನ್ನೊಂದು ವಾಶ್ರೂಮು. ಫ್ಲೋರ್ ಎಲ್ಲ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಟ್ಯಾಪ್ಸು, ವಿಂಡೋಸ್ ಎಲ್ಲ ಕೂಡ ತುಂಬಾ ನೀಟಾಗಿ ಕ್ಲೀನ್ ಆಗಿದೆ. ಬಟ್ ವಾಲ್ಸ್ ಮಾತ್ರ ಸ್ವಲ್ಪ ನೀಟಾಗಿ ಕ್ಲೀನ್ ಆಗಿಲ್ಲ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಮೋಟಿವೇಶ್ನಲ್ ಆಗಿ ಯೂಸ್ಫುಲ್ ಆಗಿ ಇರುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.